ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವಂಥದ್ದು 2019ರಲ್ಲಿ ಏನು ಶಂಕುಸ್ಥಾಪನೆಯಾಗಿತ್ತು ಸಿಗಂದೂರು ಸೇತುವೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ಸಿಗಂದೂರು ಸೇತುವೆ ಏನು ನಿರ್ಮಾಣ ಆಗ್ತಿದೆ ಅಂತಿಮ ಹಂತದಲ್ಲಿರುವಂಥ ಸಿಗಂದೂರು ಸೇತುವೆಯ ಬಳಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನು 2019ರಲ್ಲಿ ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯ ಶಂಕುಸ್ಥಾಪನೆ ಆಗುತ್ತೆ. ಅದಾದ ನಂತರದಲ್ಲಿ 2 ವರ್ಷಗಳ ಕಾಲ ಕೋವಿಡ್ನಿಂದಾಗಿ ಕಾಮಗಾರಿಯ ವಿಳಂಬವಾಗುತ್ತೆ. ಈಗ ಮತ್ತೆ ವೇಗ ಪಡೆದುಕೊಂಡು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಇನ್ನು 3-4 ತಿಂಗಳಲ್ಲಿ ಸಿಗಂದೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ. ಏನು ಸುಮಾರು 2.14 ಕಿಲೋಮೀಟರ್ ಉದ್ದ, 2.25 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿರುವಂಥದ್ದು. 16 ಮೀಟರ್ ಅಗಲವಾಗಿದೆ. ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿ ರೂಪೆ ಮೂಲಕ ಇದನ್ನು ಮಾಡಲಾಗ್ತಿರುವಂಥದ್ದು. ದೇಶದ 7ನೇ ಅತಿ ದೊಡ್ಡ ಸೇತುವೆ ಎನ್ನುವಂಥ ಖ್ಯಾತಿಯನ್ನು ಸಹ ಈ ಸೇತುವೆ ಪಡೆದಿರುವಂಥದ್ದು. ಸುಮಾರು ಏನು ಕರೂರು, ಬಾರಂಗಿ ಹೋಬಳಿ ಸೇರಿ 4 ಗ್ರಾಮ ಪಂಚಾಯಿತಿಯ ಹಿನ್ನೀರು ಭಾಗದ ಜನರ ಕನಸಾಗಿತ್ತು. ಏನು 2 ಪ್ರಮುಖ ದೇವಸ್ಥಾನಗಳು, ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಕ್ಕೆ ಇಲ್ಲಿನ ಜನಸಂಪರ್ಕಕ್ಕೆ ಮತ್ತು ಸಂಚಾರಕ್ಕೆ ಕೇವಲ ಲಾಂಚ್ ಒಂದೇ ಸಂಪರ್ಕ ಸಾಧನವಾಗಿತ್ತು. ಅದಾದ ನಂತರದಲ್ಲಿ ಏನು ಸಾಗರದ ಶಾಸಕರು ಆಗಿರಬಹುದು ಅಥವಾ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು, ಸಂಸದ ರಾಘವೇಂದ್ರ ಸೇರಿದಂತೆ ಈ ಭಾಗದ ರಾಜಕಾರಣಿಗಳ ಎಲ್ಲ ಜನಪ್ರತಿನಿಧಿಗಳ ಕನಸಿನೊಂದಿಗೆ ಈ ಸೇತುವೆ ಸಾಕಷ್ಟು ವೇಗಗತಿಯಲ್ಲಿ ಸಾಗಿ ಈಗ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಕೆಲವು ತಿಂಗಳುಗಳಲ್ಲಿ, ಇನ್ನು 3-4 ತಿಂಗಳುಗಳಲ್ಲಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವುದನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈ ಸೇತುವೆ ಮಾಡಲಿಕ್ಕೆ 369A ರಾಷ್ಟ್ರೀಯ ಹೆದ್ದಾರಿಯನ್ನು ಸಹ ಮೇಲ್ದರ್ಜೆಗೇರಿಸಿ ಸೇತುವೆಯನ್ನು ಜನಸಂಚಾರಕ್ಕೆ ಮುಕ್ತ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವಂಥದ್ದು. 2019ರಲ್ಲಿ ಏನು ಶಂಕುಸ್ಥಾಪನೆಯಾಗಿತ್ತು ಸಿಗಂದೂರು ಸೇತುವೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ಸಿಗಂದೂರು ಸೇತುವೆ ಏನು ನಿರ್ಮಾಣ ಆಗ್ತಿದೆ ಅಂತಿಮ ಹಂತದಲ್ಲಿರುವಂಥ ಸಿಗಂದೂರು ಸೇತುವೆಯ ಬಳಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನು 2019ರಲ್ಲಿ ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯ ಶಂಕುಸ್ಥಾಪನೆ ಆಗುತ್ತೆ. ಅದಾದ ನಂತರದಲ್ಲಿ 2 ವರ್ಷಗಳ ಕಾಲ ಕೋವಿಡ್ನಿಂದಾಗಿ ಕಾಮಗಾರಿಯ ವಿಳಂಬವಾಗುತ್ತೆ. ಈಗ ಮತ್ತೆ ವೇಗ ಪಡೆದುಕೊಂಡು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಇನ್ನು 3-4 ತಿಂಗಳಲ್ಲಿ ಸಿಗಂದೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ. ಏನು ಸುಮಾರು 2.14 ಕಿಲೋಮೀಟರ್ ಉದ್ದ, 2.25 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿರುವಂಥದ್ದು. 16 ಮೀಟರ್ ಅಗಲವಾಗಿದೆ. ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿ ರೂಪೆ ಮೂಲಕ ಇದನ್ನು ಮಾಡಲಾಗ್ತಿರುವಂಥದ್ದು. ದೇಶದ 7ನೇ ಅತಿ ದೊಡ್ಡ ಸೇತುವೆ ಎನ್ನುವಂಥ ಖ್ಯಾತಿಯನ್ನು ಸಹ ಈ ಸೇತುವೆ ಪಡೆದಿರುವಂಥದ್ದು. ಸುಮಾರು ಏನು ಕರೂರು, ಬಾರಂಗಿ ಹೋಬಳಿ ಸೇರಿ 4 ಗ್ರಾಮ ಪಂಚಾಯಿತಿಯ ಹಿನ್ನೀರು ಭಾಗದ ಜನರ ಕನಸಾಗಿತ್ತು. ಏನು 2 ಪ್ರಮುಖ ದೇವಸ್ಥಾನಗಳು, ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಕ್ಕೆ ಇಲ್ಲಿನ ಜನಸಂಪರ್ಕಕ್ಕೆ ಮತ್ತು ಸಂಚಾರಕ್ಕೆ ಕೇವಲ ಲಾಂಚ್ ಒಂದೇ ಸಂಪರ್ಕ ಸಾಧನವಾಗಿತ್ತು. ಅದಾದ ನಂತರದಲ್ಲಿ ಏನು ಸಾಗರದ ಶಾಸಕರು ಆಗಿರಬಹುದು ಅಥವಾ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು, ಸಂಸದ ರಾಘವೇಂದ್ರ ಸೇರಿದಂತೆ ಈ ಭಾಗದ ರಾಜಕಾರಣಿಗಳ ಎಲ್ಲ ಜನಪ್ರತಿನಿಧಿಗಳ ಕನಸಿನೊಂದಿಗೆ ಈ ಸೇತುವೆ ಸಾಕಷ್ಟು ವೇಗಗತಿಯಲ್ಲಿ ಸಾಗಿ ಈಗ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಕೆಲವು ತಿಂಗಳುಗಳಲ್ಲಿ, ಇನ್ನು 3-4 ತಿಂಗಳುಗಳಲ್ಲಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವುದನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈ ಸೇತುವೆ ಮಾಡಲಿಕ್ಕೆ 369A ರಾಷ್ಟ್ರೀಯ ಹೆದ್ದಾರಿಯನ್ನು ಸಹ ಮೇಲ್ದರ್ಜೆಗೇರಿಸಿ ಸೇತುವೆಯನ್ನು ಜನಸಂಚಾರಕ್ಕೆ ಮುಕ್ತ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವಂಥದ್ದು. 2019ರಲ್ಲಿ ಏನು ಶಂಕುಸ್ಥಾಪನೆಯಾಗಿತ್ತು ಸಿಗಂದೂರು ಸೇತುವೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ಸಿಗಂದೂರು ಸೇತುವೆ ಏನು ನಿರ್ಮಾಣ ಆಗ್ತಿದೆ ಅಂತಿಮ ಹಂತದಲ್ಲಿರುವಂಥ ಸಿಗಂದೂರು ಸೇತುವೆಯ ಬಳಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. ಏನು 2019ರಲ್ಲಿ ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯ ಶಂಕುಸ್ಥಾಪನೆ ಆಗುತ್ತೆ. ಅದಾದ ನಂತರದಲ್ಲಿ 2 ವರ್ಷಗಳ ಕಾಲ ಕೋವಿಡ್ನಿಂದಾಗಿ ಕಾಮಗಾರಿಯ ವಿಳಂಬವಾಗುತ್ತೆ. ಈಗ ಮತ್ತೆ ವೇಗ ಪಡೆದುಕೊಂಡು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಇನ್ನು 3-4 ತಿಂಗಳಲ್ಲಿ ಸಿಗಂದೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ. ಏನು ಸುಮಾರು 2.14 ಕಿಲೋಮೀಟರ್ ಉದ್ದ, 2.25 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿರುವ
ತಲುಪಿರುವಂಥದ್ದು 16 ಮೀಟರ್ ಅಗಲವಾಗಿದೆ. ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿ ರೂಪೇ ಮೂಲಕ ಇದನ್ನು ಮಾಡಲಾಗ್ತಿರುವಂಥದ್ದು. ದೇಶದ 7ನೇ ಅತಿದೊಡ್ಡ ಸೇತುವೆ ಎನ್ನುವಂಥ ಖ್ಯಾತಿಯನ್ನು ಸಹ ಈ ಸೇತುವೆ ಪಡೆದಿರುವಂಥದ್ದು. ಸುಮಾರು ಕರೂರು, ಬಾರಂಗಿ ಹೋಬಳಿ ಸೇರಿ ಹೋಬಳಿ ಸೇರಿ 4 ಗ್ರಾಮ ಪಂಚಾಯಿತಿಯ ಹಿನ್ನೀರು ಭಾಗದ ಜನರ ಕನಸಾಗಿತ್ತು. ಎರಡು ಪ್ರಮುಖ ದೇವಸ್ಥಾನಗಳು ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಕ್ಕೆ ಇಲ್ಲಿನ ಜನಸಂಪರ್ಕಕ್ಕೆ ಮತ್ತು ಸಂಚಾರಕ್ಕೆ ಕೇವಲ ಲಾಂಚ್ ಒಂದೇ ಸಂಪರ್ಕ ಸಾಧನವಾಗಿತ್ತು. ಅದಾದ ನಂತರದಲ್ಲಿ ಸಾಗರದ ಶಾಸಕರು ಆಗಿರಬಹುದು ಅಥವಾ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಸಂಸದ ರಾಘವೇಂದ್ರ ಸೇರಿದಂತೆ ಈ ಭಾಗದ ರಾಜಕಾರಣಿಗಳ ಎಲ್ಲ ಜನಪ್ರತಿನಿಧಿಗಳ ಕನಸಿನೊಂದಿಗೆ ಈ ಸೇತುವೆ ಸಾಕಷ್ಟು ವೇಗಗತಿಯಲ್ಲಿ ಸಾಗಿ ಈಗ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಕೆಲವು ತಿಂಗಳುಗಳಲ್ಲಿ, ಇನ್ನು 3-4 ತಿಂಗಳುಗಳಲ್ಲಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವುದನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈ ಸೇತುವೆ ಮಾಡಲಿಕ್ಕೆ 369A ರಾಷ್ಟ್ರೀಯ ಹೆದ್ದಾರಿಯನ್ನು ಸಹ ಮೇಲ್ದರ್ಜೆಗೇರಿಸಿ ಸೇತುವೆಯನ್ನು ಜನಸಂಚಾರಕ್ಕೆ ಮುಕ್ತ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವಂಥದ್ದು. 2019ರಲ್ಲಿ ಶಂಕುಸ್ಥಾಪನೆಯಾಗಿತ್ತು ಸಿಗಂದೂರು ಸೇತುವೆ, ಈಗ ಮುಕ್ತಾಯದ ಹಂತಕ್ಕೆ ತಲುಪಿರುವಂಥದ್ದು. ನಾನೀಗ ಸಿಗಂದೂರು ಸೇತುವೆ ನಿರ್ಮಾಣ ಆಗ್ತಿದೆ, ಅಂತಿಮ ಹಂತದಲ್ಲಿರುವಂಥ ಸಿಗಂದೂರು ಸೇತುವೆಯ ಬಳಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ಬೋದು. 2019ರಲ್ಲಿ ಸುಮಾರು 450 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆಯ ಶಂಕುಸ್ಥಾಪನೆ ಆಗುತ್ತೆ. ಅದಾದ ನಂತರದಲ್ಲಿ 2 ವರ್ಷಗಳ ಕಾಲ ಕೋವಿಡ್ನಿಂದಾಗಿ ಕಾಮಗಾರಿಯ ವಿಳಂಬವಾಗುತ್ತೆ. ಈಗ ಮತ್ತೆ ವೇಗ ಪಡೆದುಕೊಂಡು ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಇನ್ನು 3-4 ತಿಂಗಳಲ್ಲಿ ಸಿಗಂದೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ. ಸುಮಾರು 2.14 ಕಿಲೋಮೀಟರ್ ಉದ್ದ, 2.25 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿರುವಂಥದ್ದು. 16 ಮೀಟರ್ ಅಗಲವಾಗಿದೆ. ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿ ರೂಪೇ ಮೂಲಕ ಇದನ್ನು ಮಾಡಲಾಗ್ತಿರುವಂಥದ್ದು. ದೇಶದ 7ನೇ ಅತಿದೊಡ್ಡ ಸೇತುವೆ ಎನ್ನುವಂಥ ಖ್ಯಾತಿಯನ್ನು ಸಹ ಈ ಸೇತುವೆ ಪಡೆದಿರುವಂಥದ್ದು. ಸುಮಾರು ಕರೂರು, ಬಾರಂಗಿ ಹೋಬಳಿ ಸೇರಿ ಹೋಬಳಿ ಸೇರಿ 4 ಗ್ರಾಮ ಪಂಚಾಯಿತಿಯ ಹಿನ್ನೀರು ಭಾಗದ ಜನರ ಕನಸಾಗಿತ್ತು. ಎರಡು ಪ್ರಮುಖ ದೇವಸ್ಥಾನಗಳು ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಕ್ಕೆ ಇಲ್ಲಿನ ಜನಸಂಪರ್ಕಕ್ಕೆ ಮತ್ತು ಸಂಚಾರಕ್ಕೆ ಕೇವಲ ಲಾಂಚ್ ಒಂದೇ ಸಂಪರ್ಕ ಸಾಧನವಾಗಿತ್ತು. ಅದಾದ ನಂತರದಲ್ಲಿ ಸಾಗರದ ಶಾಸಕರು ಆಗಿರಬಹುದು ಅಥವಾ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಸಂಸದ ರಾಘವೇಂದ್ರ ಸೇರಿದಂತೆ ಈ ಭಾಗದ ರಾಜಕಾರಣಿಗಳ ಎಲ್ಲ ಜನಪ್ರತಿನಿಧಿಗಳ ಕನಸಿನೊಂದಿಗೆ ಈ ಸೇತುವೆ ಸಾಕಷ್ಟು ವೇಗಗತಿಯಲ್ಲಿ ಸಾಗಿ ಈಗ ಅಂತಿಮ ಹಂತಕ್ಕೆ ತಲುಪಿರುವಂಥದ್ದು. ಕೆಲವು ತಿಂಗಳುಗಳಲ್ಲಿ, ಇನ್ನು 3-4 ತಿಂಗಳುಗಳಲ್ಲಿ ಹಿನ್ನೀರು ಭಾಗದ ಜನರ ಕನಸು ನನಸಾಗ್ತಿರುವುದನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈ ಸೇತುವೆ ಮಾಡಲಿಕ್ಕೆ 369A ರಾಷ್ಟ್ರೀಯ ಹೆದ್ದಾರಿಯನ್ನು ಸಹ ಮೇಲ್ದರ್ಜೆಗೇರಿಸಿ ಸೇತುವೆಯನ್ನು ಜನಸಂಚಾರಕ್ಕೆ ಮುಕ್ತ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.